ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿಗೆ ಸಂಬಂಧಪಟ್ಟಂತೆ ಆ ಮಕ್ಕಳನ್ನು ನಾವು ಉತ್ತೀರ್ಣ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಗ್ರೇಡ್ಗಳನ್ನು ಮತ್ತು ಹಾಜರಾತಿಯನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಏಕೆಂತಂದರೆ ಇಷ್ಟು ದಿವಸ ತಾಂತ್ರಿಕ ತೊಂದರೆಯಿಂದಾಗಿ ಆ ಒಂದು ಮಾಹಿತಿ ಅಪೂರ್ಣಗೊಂಡಿತ್ತು. ಹಾಗಾಗಿ ಈಗ ಅದು ಎನೇಬಲ್ ಆಗಿದೆ. ಹಾಗಾಗಿ ಅದನ್ನು ನಾವು ಅಪ್ಡೇಟ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದರಲ್ಲಿ ನಾವು ಈಗ ಆಲ್ರೆಡಿ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸ್ಯಾಡ್ಸ್ ಲಾಗಿನ್ ಆಗ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿದೆ. ಅದರಲ್ಲಿ ಸ್ಯಾಡ್ಸ್ ಲಾಗಿನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ನಮಗೆ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ಲೆಫ್ಟ್ ಸೈಡ್ಗೆ ಒಂದಿಷ್ಟು ಲಿಂಕ್ ಇದ್ದಾವೆ. ಅದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಕಾಣುತ್ತೆ. ಅದರಲ್ಲಿ ನಾವು ಅದನ್ನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದರಲ್ಲಿ ಮತ್ತೆ ನಮಗೆ CC ರಿಸಲ್ಟ್ ಅಂತ ಕಾಣುತ್ತೆ. ಈ CC ರಿಸಲ್ಟನ್ನು ಒಂದು ಸಾರಿ ಟಚ್ ಮಾಡಿ ಆ CC ರಿಸಲ್ಟ್ನಲ್ಲಿ ರಿಸಲ್ಟ್ ಎಂಟ್ರಿ ಫಾರ್ಮ್ ಅಂತ ಸೆಕೆಂಡ್ ಒನ್ ಕಾಣ್ತಾ ಇದೆ. ಮತ್ತು ಈ ಥರ ಒಂದು ಇಂಟರ್ಫೇಸ್ನಲ್ಲಿ ರಿಸಲ್ಟ್ ಎಂಟ್ರಿ ಫಾರ್ಮ್ ಅಂತ ಕಾಣುತ್ತೆ. ಅದನ್ನು ಟಚ್ ಮಾಡಿ. ಟಚ್ ಮಾಡಿದಾಗ ಈ ಥರ ಮತ್ತೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ವರ್ಷ 2023-24 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತು ಪರೀಕ್ಷೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಿ FA1 ಇದೆ, FA2 ಇದೆ, FA3 ಇದೆ, FA4 ಇದೆ, SA1 ಇದೆ. ಬಟ್ ಇಲ್ಲಿ SA2 ಇಲ್ಲ. ಯಾಕೆಂತಂದರೆ ಅದು ಕೋರ್ಟ್ನಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅದು ಸಮಸ್ಯೆ ಆಗಿದೆ. ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಪರೀಕ್ಷೆಗಳ ಆಧಾರದ ಮೇಲೆ ಉತ್ತೀರ್ಣ ಮಾಡಬೇಕು ಅಂತೇಳಿ ಈಗ ಅದನ್ನು ಆಪ್ಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ನಾವಿಲ್ಲಿ FA1 ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂತಂದರೆ ಅಷ್ಟು ಈ ಒಂದು ಅಂಕಗಳು ಗ್ರೇಡ್ಗಳು ಎಂಟ್ರಿ ಆಗಿದ್ದಾವೆ ಇಲ್ವೋ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ FA1 ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದಾದಮೇಲೆ ಮತ್ತು ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತಾ ಇದ್ದೀವಿ. ಸರ್ಚ್ ಕೊಟ್ಕೊಂಡು ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಗ್ರೇಡ್ ಎಂಟ್ರಿ ಆಗಿದಾವೋ ಇಲ್ವೋ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಇದು ಎಂಟ್ರಿ ಆದಮೇಲೆ ಮತ್ತು ನಾವು ಏನು ಮಾಡ್ತಾ ಇದ್ದೀವಿ, ಮತ್ತು ಪರೀಕ್ಷೆ ಬೇರೆದು FA2 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಿ. ಮತ್ತು ಇಲ್ಲೂ ಸಹಿತ ಗ್ರೇಡನ್ನು ಎಂಟ್ರಿ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಂತರ FA3 ಕೊಡಿ, ಅಲ್ಲೂ ಸರ್ಚ್ ಕೊಡಿ, ಅಲ್ಲೂ ಎಂಟ್ರಿ ಆಗಿದ್ದಾವೆ ಚೆಕ್ ಮಾಡ್ಕೊಳ್ಳಿ. ಮತ್ತು FA4 ತಗೊಳ್ಳಿ, ಅಲ್ಲೂ ಎಂಟ್ರಿ ಆಗಿದಾವಲ್ಲೋ ಸರ್ಚ್ ಕೊಡಿ, ಅಲ್ಲಿ ಎಂಟ್ರಿ ಆಗಿದ್ದರೆ ಓಕೆ ಆಗುತ್ತೆ. ಮತ್ತು ನೆಕ್ಸ್ಟು ಮತ್ತೆ ಸರ್ಚ್ SA1 ತಗೊಳ್ಳಿ, ಅಲ್ಲೂ ಸಹಿತ ಮತ್ತೆ ಸರ್ಚ್ ಕೊಡಿ. ಈ ಥರ ಗ್ರೇಡ್ಗಳು ಎಂಟ್ರಿ ಆಗಿದಾವೋ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ 5, 8 ಮತ್ತು 9ನೇ ತರಗತಿಯ ಮಕ್ಕಳು, ಎಲ್ಲ ಮಕ್ಕಳು, ಇದು ಒಂದೇ ಅಂತಲ್ಲ, ಎಲ್ಲ 1ರಿಂದ 10ನೇ ತರಗತಿ ಎಲ್ಲ ಮಕ್ಕಳು ಸಹಿತ ಗ್ರೇಡನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ನೀವು ಎಂಟ್ರಿ ಆಗಿದೆಯಲ್ವ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಆಗದೇ ಇದ್ದರೆ ಇಲ್ಲಿ ನೀವು ಗ್ರೇಡ್ಗಳನ್ನು ಎಂಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀರಾ ಅಂತ ಒಂದು ನೋಡೋದಾದರೆ, ನಾವು ಇದುವರೆಗೂ CC ಗ್ರೇಡನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ವಿ. ಈಗ ಹಾಜರಾತಿಯನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಇದೆಯಲ್ಲ ಅದನ್ನು ಟಚ್ ಮಾಡಿ. ಅದನ್ನು ಟಚ್ ಮಾಡಿದಾಗ ಈ ಥರ ಮತ್ತೊಂದಿಷ್ಟು ಆಪ್ಷನ್ ಓಪನ್ ಆಗ್ತವೆ. ಅದರಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಕಾಣುತ್ತೆ. ಅದನ್ನು ಟಚ್ ಮಾಡಿ. ಅಟೆಂಡೆನ್ಸ್ ಡೀಟೇಲ್ಸ್ ಟಚ್ ಮಾಡಿದಾಗ ನೆಕ್ಸ್ಟ್ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಮತ್ತೆ ಒಂದು ಆಪ್ಷನ್ ಬರುತ್ತೆ. ಅದನ್ನು ಟಚ್ ಮಾಡಿ. ಅದು ಟಚ್ ಮಾಡಿದಾಗ ಈ ಥರ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ತರಗತಿಯನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 5ನೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಯರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಮಗೆ ಮತ್ತೊಂದು ಮಕ್ಕಳ ಮಾಹಿತಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ 12 ತಿಂಗಳುಗಳ ಮಾಹಿತಿ ನಿಮಗೆ ಎಂಟ್ರಿ ಆಗಿದೆಯಲ್ಲೋ ಚೆಕ್ ಮಾಡ್ಕೋಬೇಕು. ಇಲ್ಲಿ 10 ತಿಂಗಳ ಮಾಹಿತಿ ಕಾಣ್ತಾ ಇದೆ. ಇಲ್ಲಿ 2ನೇ ಪುಟ ಕಾಣುತ್ತೆ. ಅದನ್ನು ಟಚ್ ಮಾಡಿ. ಅಲ್ಲಿ 2 ತಿಂಗಳ ಮಾಹಿತಿ ನಿಮಗೆ ಸಿಗುತ್ತೆ. ಅಂದರೆ ಒಟ್ಟು 12 ತಿಂಗಳು ನೋಡಿ, ಇಲ್ಲಿ 2 ತಿಂಗಳ ಮಾಹಿತಿ ಇದೆ, ಅಲ್ಲಿ 10 ತಿಂಗಳಿದೆ. ಒಟ್ಟು 12 ತಿಂಗಳ ಮಾಹಿತಿ ಇಲ್ಲಿ ಎಂಟ್ರಿ ಆಗಿರಬೇಕು. ಇಲ್ಲ ಅಂತಂದರೆ ನೀವು 10 ತಿಂಗಳ ಅಕಸ್ಮಾತ್ 8 ತಿಂಗಳು, 10 ತಿಂಗಳು, 9 ತಿಂಗಳಾಗಿದ್ದರೆ ಯಾವುದೋ 2-3 ತಿಂಗಳು ಬಿಟ್ಟಿದ್ದೀರಿ, ಅದನ್ನು ನೀವು ಎಂಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಒಂದು ಮೇ ತಿಂಗಳನ್ನು ಚೆಕ್ ಮಾಡ್ಕೊಳ್ಳಿ. ಆ ಮೇ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡಿ. ಟಚ್ ಮಾಡಿದಾಗ ಎಲ್ಲ ಮಕ್ಕಳ ಒಂದು ಹಾಜರಾತಿ ಈ ಥರ ಎಂಟ್ರಿ ಆಗಿರಬೇಕು. ಇಲ್ಲಿ 0 ಇತ್ತು ಅಂದರೆ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ, ಹಾಜರಾತಿಯನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಹಾಜರಾತಿ ಎಂಟ್ರಿ ಆಗಿಲ್ಲ ಅಂತ ತೋರಿಸಿ ನಿಮಗೆ ಪ್ರಮೋಷನ್ಗೆ ಅವಕಾಶ ಕೊಡಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಇದನ್ನು ಅಪ್ಡೇಟ್ 0 ಅಂತ ಇರುತ್ತಲ್ಲ ಅದನ್ನು ನೀವು ಹಾಜರಾತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿಬಿಟ್ಟು ಕೊನೆಗೆ ಸಬ್ಮಿಟ್ ಅಂತ ಕಾಣ್ತಾ ಇದೆ ಕೆಳಭಾಗದಲ್ಲಿ. ಆ ಒಂದು ಸಬ್ಮಿಟ್ ಆಪ್ಷನನ್ನು ನೀವು ಕೊಟ್ಟರೆ ಹಾಜರಾತಿ ಏನಾಗುತ್ತೆ ಅವಾಗ ಇಲ್ಲಿ ಅಪ್ಡೇಟ್ ಆಗುತ್ತೆ. ಹಾಗಾಗಿ ಈ ಥರ ಮತ್ತು ಇದೇ ಥರ 5, 8 ಮತ್ತು 9ನೇ ತರಗತಿಯ ಎಲ್ಲ ಮಕ್ಕಳ ಒಂದು ಹಾಜರಾತಿಯನ್ನು ಈ ಥರ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಇದೇ ಆಪ್ಷನ್ನಲ್ಲಿ. ಅಕಸ್ಮಾತ್ ಎಂಟ್ರಿ ಆಗಲಿಲ್ಲ ಅಂದರೆ ಅದು 0 ಇರ್ತಕ್ಕಂಥದ್ದನ್ನು ನೀವು ಎಂಟ್ರಿ ಮಾಡಿ
ಆಪ್ಷನನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಬರ್ತಾಯಿದ್ದೀವಿ. ಪ್ರಮೋಟ್ ಸ್ಟೂಡೆಂಟಿಗೆ ಬರ್ತಾಯಿದ್ದೀವಿ. ಪ್ರಮೋಟ್ ಸ್ಟೂಡೆಂಟಿಗೆ ಬಂದು ಮತ್ತೊಂದು ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನಾವು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ಥರ ನಾವು ಈಗ ತಾನೇ ನಾವು ಏನಲ್ಲಿ ಹಾಜರಾತಿಯನ್ನು ಚೆಕ್ ಮಾಡ್ಕೊಂಡಿದ್ವಿ, ಈ ಪ್ರಮೋಷನ್ಗೆ ಸಂಬಂಧಪಟ್ಟಂಥ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಎಲ್ಲ ಚೆಕ್ ಬಾಕ್ಸ್ಗಳು ಕಾಣುತ್ತೆ. ಇಲ್ಲಿ ಈ ಥರ ಇಲ್ಲಿ ಅಕಸ್ಮಾತ್ ಅಟೆಂಡೆನ್ಸ್ ನಾಟ್ ಎಂಟ್ರಿ ಅಥವಾ ಸಿ ರಿಸಲ್ಟ್ ನಾಟ್ ಎಂಟ್ರಿ ಅಂತ ಬರ್ತಾ ಇದ್ರು ಅಂದರೆ ನೀವು ಅಪ್ಡೇಟ್ ಈಗ ನಾನು ಹೇಳಿರೋ ಹಾಗೆ ಈಗ ತೋರಿಸ್ಕೊಟ್ಟಿರೋ ಹಾಗೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅದೆಲ್ಲ ಎಂಟ್ರಿ ಆದಮೇಲೆ ಮಾತ್ರ ಈ ಥರ ನಿಮಗೆ ಚೆಕ್ ಬಾಕ್ಸ್ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಚೆಕ್ ಬಾಕ್ಸ್ ಈ ಥರ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಥರ ಎಂಟ್ರಿ ಮಾಡಿದಾದಮೇಲೆ ನೀವೇನು ಮಾಡ್ತಾಯಿದ್ರಿ, ಮೇಲೆ ಒಂದು ಆಪ್ಷನ್ ಕಾಣುತ್ತೆ, ಒಂದು ಟಿಕ್ ಮಾರ್ಕ್ ಕಾಣುತ್ತೆ. ಅದನ್ನು ಚೆಕ್ ಮಾಡಿದರೆ ಎಲ್ಲ ಮಕ್ಕಳು ಆಟೋಮೆಟಿಕ್ ಓಪನ್ ಆಗುತ್ತೆ, ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ನೀವು ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಓಕೆ ಕೊಟ್ಟಾಗ ಏನಾಗುತ್ತೆ, ಆ ಮಕ್ಕಳೆಲ್ಲವೂ ಪ್ರಮೋಷನ್ ಆಯಿತು. ಈ ಥರ ಮಕ್ಕಳನ್ನು ನಾವು 5 ಮತ್ತು 8 ಮತ್ತು 9ನೇ ತರಗತಿ ಮಕ್ಕಳನ್ನ ಪ್ರಮೋಷನ್ ಮಾಡ್ತಾಯಿದ್ದೀವಿ. ಆ ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಅದೇ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಅಡ್ಮಿಷನ್ ಡೀಟೇಲ್ಸಿಗೆ ಬರ್ತಾಯಿದ್ದೀವಿ. ಅಡ್ಮಿಷನ್ ಡೀಟೇಲ್ಸಲ್ಲಿ ಅಡ್ಮಿಷನ್ ಟು ಪ್ರಮೋಷನ್ ಅಂತ ಕಾಣ್ತಾ ಇದೆ. ಅದನ್ನು ಟಚ್ ಮಾಡ್ತಾಯಿದ್ದೀವಿ. ಅದನ್ನು ಟಚ್ ಮಾಡಿದಾಗ ನಮಗೆ ಈ ಥರ ಒಂದು UDISಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಪೇಜ್ ಓಪನ್ ಆಗುತ್ತೆ. ಅದನ್ನು ನೀವೇನು ಮಾಡುತ್ತೆ, ವೆರಿಫೈ ಮಾಡಿಬಿಟ್ಟು ಕೆಳಗೆ ಸಬ್ಮಿಟ್ ಅಂತ ಕಾಣ್ತಾ ಇದೆ, ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಅಡ್ಮಿಷನ್ ಪೇಜ್ ಏನಾಗುತ್ತೆ ನಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಈ ಒಂದು ಪೇಜನ್ನು ನೀವು ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಅಡ್ಮಿಷನ್ ಪೇಜ್ ಡಿಸ್ಪ್ಲೇ ಆಗೋಲ್ಲ. ನೋಡಿ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನಾವು ಏನು ಮಾಡ್ತಾಯಿದ್ವಿ, ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಅದಾದಮೇಲೆ ತರಗತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸರ್ಚ್ ಕೊಡ್ತಾಯಿದ್ವಿ. ಸರ್ಚ್ ಕೊಟ್ಟಾಗ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ನಿಮಗೇನಾಗುತ್ತೆ, ಈಗ ಪ್ರಮೋಷನ್ ಕೊಟ್ಟಂಥ ಮಕ್ಕಳು ನಿಮಗೆ ಈ ಥರ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾರೆ. ಆವಾಗ ನಾವು ಏನು ಮಾಡ್ತಾಯಿದ್ದೀವಿ, ಅಡ್ಮಿಟ್ ಅಂತ ಕಾಣ್ತಾಯಿದ್ದಲ್ಲ, ಆ ಅಡ್ಮಿಟನ್ನು ಪ್ರೆಸ್ ಮಾಡಿದಾಗ ಆ ಮಗುವಿನ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಥರ ನಮಗೆ ಈ ಒಂದು ಇಂಟರ್ಫೇಸ್ನಲ್ಲಿ ಏನು ಮಾಡ್ತಾಯಿದ್ವಿ, ಆ ಮಗುವಿನ ಒಂದು ಲ್ಯಾಂಗ್ವೇಜ್ ಅಸೈನ್ ಗ್ರೂಪನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇದ್ದಾಗ ನೀವು ಸೆಕ್ಷನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವತ್ತು ನೋಡಿ ಈ ಶಾಲೆಯಲ್ಲಿ ಏನಾಗುತ್ತೆ ಅಂತ, ನಮ್ಮ ಶಾಲೆಯಲ್ಲಿ ಏನಾಗುತ್ತೆ ಅಂತಂದರೆ 1ರಿಂದ 5ನೇ ತರಗತಿವರೆಗೂ ಕನ್ನಡ ಮೀಡಿಯಮ್ ಇದೆ, 6ರಿಂದ 8 ಇಂಗ್ಲೀಷ್ ಮೀಡಿಯಮ್ ಇದೆ. ಹಾಗಾಗಿ 5ನೇ ತರಗತಿ ಈ ಕನ್ನಡ ಮೀಡಿಯಮ್ ಇರ್ತಕ್ಕಂಥ ಮಗಳು 6ನೇ ತರಗತಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕಾಗಿರೋದ್ರಿಂದ ಇವ್ರು ಸೆಕ್ಷನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಅದಾದಮೇಲೆ ಲ್ಯಾಂಗ್ವೇಜ್ ಗ್ರೂಪು ಮತ್ತು ಮಗುವಿನ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿನ ವೆರಿಫೈ ಮಾಡಿ ಕೊನೆಗೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾಗ ಆ ಮಗುವಿನ ದಾಖಲಾತಿ ಆಗುತ್ತೆ. ಈ ಥರ ನೀವು ಎಲ್ಲ ಮಕ್ಕಳ ಒಂದು ಮಾಹಿತಿಯನ್ನು ಸಹಿತ ಇಂಡಿವಿಜುವಲ್ ಆಗಿ ಅಡ್ಮಿಷನ್ ಮಾಡಿ ನೀವು